ಮಾತು ಇಲ್ಲಿ ಹೇಳಲೇಬೇಕು ನಾನು ಮಧು ಬಂಗಾರಪ್ಪನವರಿಗೆ. ನೀವು ಏನಾದ್ರು ಈ ತರ ಚೇಂಜ್ ಮಾಡ್ತೀರಂದ್ರೆ ಶಿಕ್ಷಣ ತಜ್ಞ ಎಲ್ಲರಿಗೂ ಮಾಡಿ ಎಕ್ಸಾಮ್ ನಡೆಯುವ ಟೈಮೇ ಬೇಕಾ ನಿಮ್ಗೆ? ಇದಕ್ಕಿಂತ ಮೊದಲು ಎಲ್ಲಿ ಹೋಗಿದ್ರಿ ನೀವು? ಎಕ್ಸಾಮ್ ನಡೆಯುವ ಟೈಮಿಗೆ ಎಕ್ಸಾಮ್ ನೋಡಿ, ಅವರು ಹಿಂದಿ ಗೊತ್ತಿಲ್ಲದವರು ಪಾಪ ಟ್ಯೂಷನ್ಗೆ ಹೋಗಿರ್ತಾರೆ, ರೆಡಿ ಮಾಡ್ಕೊಂಡಿರ್ತಾರೆ. ಎಕ್ಸಾಮ್ ನಡೀತಾ ಇರುವಾಗ ಆಲ್ ಆಫ್ ಸಡನ್ ನೀವು ಆದೇಶ ತರ್ತೀರಂದ್ರೆ ಇದು ಬೇಕು ಅಂತ ತರ್ತಿದ್ದೀರಾ ಅಥವಾ ಏನಾದ್ರು ವಿಷಯಾಂತರ ಮಾಡಕ್ ತರ್ತಾ ಇದ್ದೀರಾ? ಅದು ಒಂದು ಕಡೆ ಇವರು ನಮ್ಮ ಸ್ವಾಗತ ಮಾಡಿದ್ರು. ನಾವು ಅದು ಅವರವರ ಒಪ್ಪಿಗೆ ಬೀಳ್ತೀನಿ. ಇಲ್ಲಿ ಒಂದು 4398 ಶಾಲೆಗಳಲ್ಲಿ ಕನಿಷ್ಠ 10 ಜನ ಸ್ಟೂಡೆಂಟ್ಗಳಿಲ್ಲ ಕರ್ನಾಟಕದಲ್ಲಿ. 676 ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಜೊತೆ ವಿಲೀನ ಮಾಡಿದೀರಾ. 6-7 ಸಾವಿರ ಶಾಲೆಗಳಲ್ಲಿ ಮಳೆ ಬಂದ್ರೆ ಸೋರ್ತಾ ಇದೆ. 34,000 ಜನರ ಅತಿಥಿ ಶಿಕ್ಷಕರಿಗೆ ದುಡ್ಡೇ ಕೊಟ್ಟಿಲ್ಲ, 1,000 ರೂಪಾಯಿ ಕೊಡುವಂತ ಗೌರವಧನ. ಅನೇಕ ಸಮಸ್ಯೆಗಳಿದೆ ಇಲ್ಲಿ. ಇದರ ಜೊತೆಗೆ ಇವರು ಬರೀ ನೋಡಿ ಮಕ್ಕಳನ್ನ ರಾಜಕೀಯದ ಇದಕ್ಕೆ ತಳ್ಳಬೇಡಿ. ಇಂದಿನ ಮಕ್ಕಳು ವಿದ್ಯಾರ್ಥಿಗಳ ವಿಷಯದಲ್ಲಿ ನಾವು ಕೇಂದ್ರದಿಂದ NEP 2020 ತಗೊಂಡು ಬಂದು ನ್ಯಾಷನಲ್, ಅದರಲ್ಲೂ ದ್ವಿಭಾಷಾ ಸೂತ್ರ ಇದೆ. ನಾವು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಾನು ಹೇಳೋದು, ಇವಾಗ ಬೇರೆ ರಾಜ್ಯಕ್ಕೆ ಹೋದಾಗ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಾಗ, ರೈಲ್ವೆ ಸೆಕ್ಟರ್ಗಳಲ್ಲಿ ಕೆಲಸ ಮಾಡುವಾಗ ಅವ್ರು ಕಲಿಬೇಕಂದ್ರೆ ಏನ್ ಮಾಡ್ತೀರ? ಕಲಿಯೋದ್ರಲ್ಲಿ ತಪ್ಪೇನಿದೆ? ನಾನು ಹೇಳೋದು, ಕನ್ನಡವನ್ನು ನಾವು ವಿರೋಧಿಸ್ತಾ ಇಲ್ಲ. ಕನ್ನಡ ಬೇಕೇ ಬೇಕು, ಕನ್ನಡಕ್ಕೆ ಸಾರ್ವಭೌಮತೆ ಇದೆ. ನಾವು ಒಂದು ವರ್ಗ ಇದೆ ರೀ, ಹಿಂದಿ ಹೇರಿಕೆ ಅಂದ ತಕ್ಷಣ ಬಿಜೆಪಿ ಅವರಂತ. ಹಿಂದಿಯನ್ನು ಬಿಜೆಪಿ ಅವ್ರು ತಂದದೇನ್ರಿ? ಎಷ್ಟು ವರ್ಷ ಆಯ್ತು ಹಿಂದಿ ಬಂದು? ಹಿಂದಿ ಓದಿ ಹಿಂದಿ ಬರೀರಿ ಅಂತ ಹೇಳಿದ್ರೆ ಎಷ್ಟು ವರ್ಷದ ಹಿಂದೆ? ಬಿಜೆಪಿ ಕಾಂಗ್ರೆಸ್ ಬೇಡ ಇಲ್ಲಿ, ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ. ಮಕ್ಕಳಿಗೆ ತೊಂದರೆ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಮಾಡುತ್ತೆ? ಈ ವಿದ್ಯಾರ್ಥಿಗಳಿಗೆ ತೊಂದರೆ ಅಲ್ವಾ ಇದು? ಇಂಥ ಎಕ್ಸಾಮ್ ಟೈಮಲ್ಲಿ ಇದು ಆಘಾತ ಅಲ್ವಾ? ಇದಕ್ಕಿಂತ ನಿಮ್ಗೆ ಬೇರೆ ರಾಜಕೀಯ ಮಾಡಕ್ ಬೇರೆ ಕೆಲಸ ಇಲ್ವೇನ್ರಿ? ಈ ತರ ಇಷ್ಟು ಕೇವಲವಾಗಿ ಇದು ಮಾಡ್ತಾರಲ್ಲ. ಯಾರಾದ್ರೂ ಇಲ್ಲಿ ಕನ್ನಡ ಕಲಿಕೆಗೆ ವಿರೋಧ ಮಾಡ್ತಾರ? ನೋಡಿ, ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಾಗಿದೆ, ಎಷ್ಟು ಕನ್ನಡ ಶಾಲೆಗಳು ಮುಚ್ತಾ ಇದೆ. 50ಕ್ಕಿಂತ ನಾನು ಹೇಳ್ತಾ ಇರೋದು, ಎಷ್ಟು ವಿಲೀನ ಆಗಿದೆ, ಎಷ್ಟು ಲಕ್ಷ ಸ್ಟೂಡೆಂಟ್ಗಳು ಇದರಿಂದ ತೊಂದರೆ ಆಗಿದೆ. ಶಾಲೆಗಳಲ್ಲಿ ಯೂನಿಫಾರ್ಮ್ ಇನ್ನೊಂದು